ಗೈಸ್, ಈ ವಿಡಿಯೋ ಬರೀ ತಮಾಷೆಗಾಗಿ, ದಯವಿಟ್ಟು ಯಾರು ಪರ್ಸ್ನಲ್ ಆಗಿ ತಗೋಬೇಡಿ. ತಮಾಷೆಯಾಗಿ ತಗೊಳ್ಳಿ ಅಷ್ಟೇ. ಥ್ಯಾಂಕ್ ಯು. ವೆಲ್ಕಮ್. ಮ್ಯೂಸಿಕ್. ನಮಸ್ಕಾರ ವೀಕ್ಷಕರೇ, ರಾಶಿ ಗಲಾಟೆಗೆ ಸ್ವಾಗತ. ಟಾಪ್ ಪವರ್ಡ್ ಬೈ ಡಮ್ ಡಮ್. ಇಲ್ಲಿ ನಿಮಗೆ ಎಲ್ಲ ಸಿಗುತ್ತದೆ, ಹಾಗೆ ನಾಯಿ ಮನಿ ಕೂಡ ದೊರೆಯುತ್ತದೆ. ಇವತ್ತು ವೀಕ್ ಡೇ. ಒಂದು ಗಂಡು ತನ್ನಾಗೆ ಎಷ್ಟೇ ಕಷ್ಟ ಬಂದರೂ ಅವನು ಸಹಿಸಿಕೊಡ್ತಾನೆ. ಆದರೆ ನೈಟಿ ಹಾಕೊಂಡು ಹೋದ್ರೆ ಮನೆಯಲ್ಲಿ ಹೆಂಗಸರು ಬಾಯಿ ಬಂದಾಗ ಬೈತಾರೆ, ಸಿಕ್ಕಿದನ್ನು ತಗೊಂಡು ಹೊಡಿತಾರೆ. ಅಣ್ಣ, ನನ್ನ ಕೈಲಿ ಆಯ್ತಾ ಇಲ್ಲ. ಅದಕ್ಕೆ ದೇವರು ಹೇಳ್ತಾನೆ, ಗಂಡಸರಿಗೆ ಮರ್ಯಾದೆ ಕೊಡಿ, ಕುಡಿಯಲು ಬಿಡಿ. ಇವಾಗ ಕಾರ್ಯಕ್ರಮ ಶುರು ಮಾಡೋಣ. ಸ್ವಾಗತ ಸುಸ್ವಾಗತ. ಈಗ ಗುರುಜಿನ ಸ್ವಾಗತಿಸೋಣ. ಇವರು ಇನ್ಸ್ಟಾಗ್ರಾಮ್ ಅಕೌಂಟ್ ಹೋಲ್ಡರ್, ಹಾಗೆ ಯೂಟ್ಯೂಬ್ ಚಾನಲ್ ಹೋಲ್ಡರ್. ಇವರು ತುಂಬಾ ಸಾಲ ತಗೊಂಡಿದ್ದಾರೆ. ಸಾಲ ತಗೊಳ್ಳೋದ್ರೆ ತುಂಬಾ ನಿಪುಣ ಕೂಡ ಹೌದು. ಹೋಮ್ ಲೋನ್, ಪರ್ಸನಲ್ ಲೋನ್ ಹಾಗೂ ತುಂಬಾ ಲೋನ್ಗಳು ತುಂಬಾ ತಗೊಂಡಿದ್ದಾರೆ. ಇವರ ಹೆಸರು ಶ್ರೀ 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 ಜಾನಿ ಗೋಕು. ಇವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಜಿಗೆ ನಮಸ್ಕಾರ. ಅಯ್ಯೋ, ಈ ನರ್ಕ ನೋಡಕ್ಕಾಗ್ತಿಲ್ಲ. ಎಲ್ಲರಿಗೂ ನಮಸ್ಕಾರ, ಒಳ್ಳೆಯದಾಗಲಿ. ಮಿಯಾ ಮಿಯಾ ಮಿಯಾ, ಎಲ್ಲಿದ್ಯಾ ಮಿಯಾ? ನಿನ್ನ ನೋಡಿ ತುಂಬಾ ದಿವಸ ಆಯ್ತು ಮಿಯಾ. ಮನೆಯಲ್ಲಿ ವೈಫೈ ಇಲ್ಲ ಮಿಯಾ, ಕರೆನ್ಸಿಗೆ ಕಾಸಿಲ್ಲ ಮಿಯಾ. ಆದಷ್ಟು ಬೇಗ ನಿನ್ನ ದರ್ಶನ ಕೊಡು ಮಿಯಾ. ಎಲ್ಲರಿಗೂ ಇನ್ಕಾಗ್ನಿಟೋ ಮೋಡಲ್ಲಿ ಒಳ್ಳೆಯದಾಗಲಿ, ಶುಭವಾಗಲಿ. ಈಗ ರಾಶಿ ನೋಡೋಣ. ಮೊದಲನೆಯ ರಾಶಿ ಮೇಷ. ಮೇಷ ರಾಶಿಯವರು ರಾತ್ರಿ 8 ಗಂಟೆಗೆ ಅಂತ ಬಿಸಿಲು. ನೀವು ದೊಡ್ಡವರು ಹೇಳಿದ ಹಾಗೆ ಕೇಳಬೇಕು. ನೀವು ನಿಮ್ಮ ತಾತನ ಪೂರ್ವಜ ಕಾಲದ ಹಳೆಯ ಬ್ರ್ಯಾಂಡ್ ಹೊಡೆದರೆ ನಿಮಗೆ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ ಎಲ್ಲವೂ ದೊರೆಯುತ್ತದೆ. ಶುಭವಾಗಲಿ. ಯಾವ ಬ್ರ್ಯಾಂಡ್ ನಿಮ್ದು? ಇವಾಗ ಮುಂದಿನ ರಾಶಿ ವೃಷಭ. ನೀವು ತುಂಬಾ ತಪ್ಪನ್ನ ಮಾಡಿದ್ದೀರಾ. ನಿಮ್ಮ ಪಾಪಗಳನ್ನು ತೊಳೆಯಬೇಕೆಂದರೆ ಡೈಲಿ ಬೆಳಿಗ್ಗೆ ಎದ್ದು 3 ತಿಂಗಳ ಕಾಲ ವೈನ್ ಮತ್ತೆ MH ನ ಮಿಕ್ಸ್ ಮಾಡಿ ಕುಡಿಯುತ್ತಾ ಒಂದು ಚಮಚ ಕುಡಿಯುತ್ತಾ ಬಂದರೆ ನಿಮ್ಮ ಪಾಪಗಳೆಲ್ಲ ತೊಳೆದು ನೀವು ಡಿಫೆಂಡರ್ನ ತಗೊಳ್ಳುತ್ತೀರಾ. ಮುಂದಿನ ರಾಶಿ ಮಿಥುನ. ನಿಮಗೆ ಚಂದ್ರಮಿಯ ಮತ್ತು ಸನ್ನಿ ಇರುವ ಆಸ್ಥಾನಗಳು ಚೆನ್ನಾಗಿಲ್ಲ. ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಹಾಗಾಗಿ ನೀವು ಬೆಳಗ್ಗೆ ಎದ್ದ ತಕ್ಷಣ ಬಿಪಾಶಾ ಬಾಸು ಮತ್ತೆ ಸಿಲ್ ಸ್ಮಿತನ ಧ್ಯಾನ ಮಾಡಿದರೆ ನಿಮಗೆ ಒಳ್ಳೆಯದಾಗುತ್ತದೆ. ಮುಂದಿನ ರಾಶಿ ಕರ್ಕಾಟಕ. ಕರ್ಕಾಟಕ ರಾಶಿ. ನೀವು ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಬೇಕು. ಇನ್ನು ಮುಂದೆ ನಿಮ್ಮ ಆರೋಗ್ಯದಲ್ಲಿ ತುಂಬಾ ಏರುಪೇರು ಆಗುತ್ತದೆ. ಹಾಗಾಗಿ ನೀವು ಬೆಳಗ್ಗೆ ಎದ್ದ ತಕ್ಷಣ 5 ಗಂಟೆ ಒಳಗಡೆ ವಾಕಿಂಗ್ ಹೋಗ್ಬೇಕಾದ್ರೆ ಅಲ್ಲಿ ವಯಸ್ಸಾದ ವೃದ್ಧರು ಮತ್ತೆ ಅಲ್ಲಿ ಇಲ್ಲಿ ಇದ್ದಿರೋ ಯುವಕರಿಗೆ 90 ಅನ್ನು ಕೊಟ್ಟು ನಿಮ್ಮ ಕಾಟಕರ್ಮಗಳನ್ನು ದೂರ ಮಾಡಿಕೊಂಡರೆ ನಿಮಗೆ ಒಳ್ಳೆಯದಾಗುತ್ತದೆ. ನಿಮ್ಮ ಆರೋಗ್ಯ ಚೆನ್ನಾಗಾಗುತ್ತದೆ. ಅಯ್ಯಯ್ಯೋ, ಗುಡ್ಬುಡಿಕೆ ಇಟ್ನಲ್ಲಪ್ಪ ಬಗ್ನಿಗುಟ್ಟು. ಮುಂದಿನ ರಾಶಿ ಸಿಂಹ. ಸಿಂಹರಾಶಿ. ನಿಮ್ಮದು ಸಿಂಹರಾಶಿ ಅಷ್ಟೇ, ಆದರೆ ನೀವು ಸಿಂಹ ಅಲ್ಲ. ನೀವು ಬೀಡಿಯನ್ನ ಬಿಟ್ಟು ಸಿಗಾರ್ನ ಹೊಡಿದರೆ ಅದು ನಿಮಗೆ ಒಳ್ಳೆಯದಾಗುತ್ತದೆ. ನಿಮ್ಮ ರಾಶಿ ಫಲಕ್ಕೆ ಒಂದು ಅರ್ಥ ಸಿಗುತ್ತದೆ. ಸ್ನೇಹಿತರೆ, ಇನ್ನೊಂದು ಸ್ವಲ್ಪ ಹೊತ್ತು ಕೂತ್ಕೊಳ್ಳಕ್ಕಾಗಲ್ಲ ನಿಮ್ಗೆ. ಮುಂದಿನ ರಾಶಿ ಕನ್ಯಾ. ಕನ್ಯಾ ರಾಶಿ. ಈ ರಾಶಿಯಲ್ಲಿರುವ ಗಂಡು ಮಕ್ಕಳಿಗೆ ಮದುವೆಗೆ ಹೆಣ್ಣು ಸಿಗ್ತಾ ಇಲ್ಲ. ಯಾಕೆಂದರೆ ಇನ್ಸ್ಟಾಗ್ರಾಮ್ ಅಲ್ಲಿ ಬರುತ್ತಿರೋ ಎಲ್ಲಾ ಹೆಣ್ಣು ಮಕ್ಕಳ ಪೋಸ್ಟ್ಗಳಿಗೂ ಲೈಕ್ ಮಾಡ್ತಾ ಇದ್ದೀರಾ, ಶೇರ್ ಮಾಡ್ತಾ ಇದ್ದೀರಾ, ಫಾಲೋ ಮಾಡ್ತಾ ಇದ್ದೀರಾ. ಸೊ ಯೂಟ್ಯೂಬ್ ಅಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೋತಾ ಇದ್ದೀರಾ. ನಿಮ್ಗೆ ಯಾಕೆ ಬೇಕದು? ನೀವು ಯಾವ್ದಾದ್ರು ಒಂದು ಹುಡುಗಿನ ಇಟ್ಕೊಂಡು ಅದರಲ್ಲಿ ಅವರಿಗೆ ನೀವು ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡಿದರೆ ನಿಮ್ಮ ಮದುವೆ ಬೇಗ ಆಗುತ್ತದೆ. ಆದಷ್ಟು ಬೇಗ ಒಂದು ಹೆಣ್ಣ ನೀವೇ ಹುಡುಕೊಳ್ಳಿ. ವಿಷಯನೇ ಗೊತ್ತಿರಲಿಲ್ಲ. ಮುಂದಿನ ರಾಶಿ ತುಲಾ. ರುಕೋ ಜರಾ, ಸಬರ್ ಗುರು.
ಗುರುಜಿ ನನ್ನ ರಾಶಿ ಇಲ್ಲ. ತುಲಾ ರಾಶಿ. ಈ ರಾಶಿಯವರಿಗೆ ಅದು ಸಿಗುತ್ತಿಲ್ಲ. ಅದು ಸಿಗಬೇಕೆಂದರೆ ನಾನು ಹೇಳಿದ ಹಾಗೆ ಮಾಡಬೇಕು. ದಿನ ಬೆಳಿಗ್ಗೆ ಎದ್ದು 3 ಗಂಟೆ ಒಳಗಡೆ 108 ಹುಡುಗಿಯರ ಇನ್ಸ್ಟಾಗ್ರಾಮ್ ಪೋಸ್ಟ್ಗೆ ಲೈಕ್ ಮಾಡಿದರೆ ನಿಮಗೆ ಮದುವೆಯಾಗಲು ಹುಡುಗಿ ಸಿಗುತ್ತಾಳೆ. ಬರೀ ಇಂಥದೆಯ. ಮುಂದಿನ ರಾಶಿ ವೃಶ್ಚಿಕ. ವೃಶ್ಚಿಕ ರಾಶಿ. ಈ ರಾಶಿಯವರಿಗೆ ತನ್ನ ಪೂರ್ವಿಕರು ಯಾವ ಕೆಲಸ ಆಗಲು ಬಿಡುತ್ತಿಲ್ಲ. ಸೊ ಹಾಗಾಗಿ ನಿಮ್ಮ ಕೆಲಸ ಸುಲಭವಾಗಿ ಆಗಬೇಕೆಂದರೆ ನೀವು KFC ಹೋಗಿ 799 ಕಾಂಬೋ ಇರೋ ಲೆಗ್ ಪೀಸ್ನ ಒಂದು ಬಕೆಟ್ನ ತಂದು ಮಾಡಿಯ ಮೇಲೆ ಹೋಗಿ ಕಾಗೆಗೆ ತಿನ್ನಲು ಇಡಬೇಕು. 6 ತಿಂಗಳಿಗೆ ಒಂದ್ಸಲಿ ಇದನ್ನು ಮಾಡಿದರೆ ನಿಮ್ಮ ಕೆಲಸಗಳೆಲ್ಲ ಸುಲಭವಾಗುತ್ತದೆ. ನಿಮ್ಮ ಪೂರ್ವಿಕರು KFCಲಿ ಇರೋದು ಬಕೆಟಲ್ಲಿ ಇರೋದೆಲ್ಲ ತಿಂದು ನಿಮಗೆ ಒಳ್ಳೆಯದನ್ನ ಹಾರೈಸಿ ಹೋಗುತ್ತಾರೆ. ಶುಭವಾಗಲಿ. ಮುಂದಿನ ರಾಶಿ ಧನುಷ್. ಧನುಷ್ ರಾಶಿ. ಈ ರಾಶಿಯವರು ಈಗ ಮದುವೆ ಆಗಲು ಹೆಣ್ಣು ಹುಡುಕ್ತಾ ಇದ್ದಾರೆ. ಆಲ್ರೆಡಿ ಮದುವೆ ಆಗಿರೋರು ಡೈವರ್ಸ್ ಆಗಿ ಹೋಗುತ್ತಾರೆ. ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ನಲ್ಲಿ ನಡೀತಾ ಇರೋ ಅಫೇರ್ ಬಗ್ಗೆ ಎಲ್ಲವೂ ಗೊತ್ತಾಗುತ್ತದೆ. ಇಡೀ ಪ್ರಪಂಚಕ್ಕೆ ಗೊತ್ತಾಗುತ್ತದೆ. ಅದನ್ನು ಹೇಗೆ ಸರಿಪಡಿಸಿಕೊಳ್ಳುವುದು ಎಂದು ನೀವು ತಿಳಿದುಕೊಳ್ಳಬೇಕೆಂದರೆ ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ. ನಾನು ವಿಡಿಯೋ ಅಪ್ಲೋಡ್ ಮಾಡಿ ಪೂಜೆಗೋಸ್ಕರ ನಿಮಗೆ ತಿಳಿಸ್ಕೊಡ್ತೀನಿ. ಧನ್ಯವಾದ. ಈ ಕಣ್ಣಲ್ಲಿ ಇನ್ನೂ ಏನೇನು ನೋಡ್ಬೇಕು ಕಾಣ. ಮುಂದಿನ ರಾಶಿ ಮಕರ. ಮಕರ ರಾಶಿ. ನೀವು ಮುಂಡ ಮುಚ್ಕೊಂಡು ಹೋಗ್ತೀರಾ. ನಿಮ್ಮ ರಾಶಿಯಲ್ಲಿ ತುಂಬಾ ತೊಂದರೆ ಇದೆ. ಹಾಗಾಗಿ ನಿಮ್ಮ ಮನೆಯವರು ಎಲ್ಲರೂ ಬೆಳಿಗ್ಗೆ ಎದ್ದ ತಕ್ಷಣ ಫೇಸ್ಬುಕ್ ಮತ್ತು ಯೂಟ್ಯೂಬ್ ಲೈವ್ ಹೋಗಿ ನಮ್ಮ ಸಂಸಾರ ಆನಂದ ಸಾಗರ ಎಂದು ಆಡಿದರೆ ಶುಭವಾಗುತ್ತದೆ. ನಮ್ಮ ಸಂಸಾರ ಆನಂದ ಸಾಗರ. ಮುಂದಿನ ರಾಶಿ ಕುಂಭ. ಕುಂಭ ರಾಶಿ. ನಾನು ಈ ರಾಶಿ ಬಗ್ಗೆ ಅವ್ರಿಗೆ ಏನು ಮಾತಾಡೋದಿಲ್ಲ. ಯಾಕೆಂದರೆ ನಂದು ಅದೇ ರಾಶಿ. ನಮಗೆಲ್ಲ ಗೊತ್ತಾಗೋಯ್ತು. ಇವತ್ತು ಏನಾದರೂ ಯೂಟ್ಯೂಬ್ ಚಾನಲ್ನವರು ನನಗೆ ಚೆಕ್ ಬರ್ದಿಲ್ಲ ಅಂದ್ರೆ ನಿಜವಾಗ್ಲೂ ಬಾರು ಗಂಡ್ಮಕ್ಳ ತವರು. ಯಾಕೆಂದ್ರೆ ನಂದು ಅದೇ ಬಾಡು. ಕಂಗ್ರಾಚುಲೇಷನ್ ಬ್ರದರ್, ಕಂಗ್ರಾಚುಲೇಷನ್. ಮುಂದಿನ ರಾಶಿ ಮೀನ. ಬಾಯ್ ಬಾಯ್ ಟಾಟಾ. ಮೀನ ರಾಶಿ. ಈ ಮೇಲಿರೋ ಎಲ್ಲ ರಾಶಿಗಳಿಗೂ ಡೈಲಾಗ್ ಬರ್ದು ನನಗೂ ಸಾಕಾಗೋಗಿದೆ. ಇವತ್ತು ನಿಮಗೆ ಒಳ್ಳೇದಾದ್ರೆ ಇದು ನಿಮ್ಮ ಶುಭ ದಿನ, ಕೆಟ್ಟದಾದಲ್ಲಿ ನಿಮ್ಮ ದುರ್ಭಾಗ್ಯ. ಮೀನಾಕ್ಷಿ 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 ಮೀನಾಕ್ಷಿ. ಸರ್ ಗುರುಜಿ ಇವಾಗ ಕರೆ ಬಂದಿದೆ, ಸ್ವೀಕರಿಸೋಣ. ಹಲೋ, ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ನನ್ನ ಹೆಸರು. ನಿಮ್ಮ ನಕ್ಷತ್ರ? ನನ್ನ ರಾಶಿ ಬಂದು KTM ರಾಶಿ, ಪೋಲೋ ನಕ್ಷತ್ರ. ಒಳ್ಳೆಯದಾಗಿ. ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ಗುರುಜಿ ಹತ್ರ ಮಾತಾಡಿ. ನಮಸ್ಕಾರ ಗುರುಜಿ. ನಮಸ್ಕಾರ ಕಣಪ್ಪ, ಹೇಳಪ್ಪ. ಗುರುಜಿ, ನಾನು ಮನೆ ಕಟ್ಟಿಸ್ಬೇಕು ಅನ್ಕೊಂಡಿದ್ದೀನಿ. ಒಳ್ಳೇದಾಗ್ಲಿ. ಹೆಂಗ್ ಕಟ್ಟಿಸ್ಬೇಕು ಅನ್ಕೊಂಡಿದ್ಯಪ್ಪ? ನೀನೇನ್ ಕೆಲಸ ಮಾಡ್ತೀಯ? ಏನು ಕೆಲಸ ಮಾಡೋದಿಲ್ಲ ಗುರುಜಿ. ನಿನ್ಗೆ ಊರಲ್ಲಿ ಆಸ್ತಿ ಇದೆಯಪ್ಪ? ಇಲ್ಲ. ಅಪ್ಪ ಅಮ್ಮ ಇದ್ದಾರಪ್ಪ? ಇಲ್ಲ. ಮದ್ವೆ ಆಗಿದ್ಯಪ್ಪ? ಇಲ್ಲ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ? ಮತ್ತೆ ನಿನಗೆ ಹೆಂಗಪ್ಪ ಕಟ್ಟಿಸ್ತೀಯ ಮನೇನ? ಅದಕ್ಕೆ ನಿಮ್ಮ ಹತ್ರ ಬಂದಿರೋದು. ಏನ್ ಗುರುಜಿ ಈ ತರ ಮಾತಾಡ್ತಾ ಇದ್ದೀರಾ? ಅಲ್ಲಪ್ಪ, ನಿನ್ಗೆ ಕೆಲಸ ಇಲ್ಲ, ಹಾ. ಅಪ್ಪ ಅಮ್ಮ ಇಲ್ಲ, ಊರಲ್ಲಿ ಆಸ್ತಿ ಇಲ್ಲ, ಹೆಂಡತಿ ಇಲ್ಲ, ಮದ್ವೆ ಆಗಿಲ್ಲ, ಮಕ್ಳಿಲ್ಲ. ಮತ್ತೆ ನಿನ್ಗೆ ಲೋನ್ ಏನು ಜೆಫ್ರಿ ಐನ್ಸ್ಟೈನ್ ಬಂದು ಸ್ಯಾಂಕ್ಷನ್ ಮಾಡ್ಕೊಡ್ತಾನ? ಗುಳ್ಳು ನಿನ್ ಜನ್ಮಕ್ಕೆ ಹೋಗೋ. ದಯಮಾಡಿ ಯಾರು ದಿನ ಭವಿಷ್ಯನ ನಂಬಬೇಡಿ ಎಂದು ನಾನು ಹೇಳುವುದಿಲ್ಲ. ಯಾಕೆಂದರೆ ನಿಮ್ಮ ನಂಬಿಕೆಯೇ ನಮ್ಮ ದುಡ್ಡು. ನಮ್ ದೇಶ ರೀ, ನಾವು ಕಟ್ಟಿರೋ ದೇಶ ರೀ ಇದು. ನಿಮ್ಮನ್ನು ಭೇಟಿ ಮಾಡಲು ಒಬ್ಬರು ಬಂದಿದ್ದಾರೆ. ಯಾರು? ಅದೇ ಅವರು. ನಿನ್ನದು ಕಾಮುಕ ದೃಷ್ಟಿ. ಹೌದಾ? ಕಾರ್ಯಕ್ರಮ ಮುಗಿಸೋಣ. ಹಾ. ಸೊ ಎಲ್ಲರಿಗೂ ಶುಭವಾಗಲಿ. ಈ ದಿನ ಚೆನ್ನಾಗಿರಲಿ ಅಂತ ಕೇಳ್ಕೊಳ್ಳುತ್ತೇನೆ. ನಿಮಗೆ ಎಲ್ಲರಿಗೂ ಒಳ್ಳೆಯದಾಗಲಿ. ಶುಭವಾಗಿ.
ಈ ವಿಡಿಯೋ ಬರೀ ಕಾಲ್ಪನಿಕ ಹಾಗೂ ತಮಾಷೆಗಾಗಿ ಅಷ್ಟೇ, ದಯವಿಟ್ಟು ಯಾರು ಪರ್ಸನಲ್ ಆಗಿ ತಗೋಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.